ಯಾರು ಯುವನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಕೂಡ 3,000 ತಗೋತಾ ಇರಾ 1,500 ತಗೋತಾ ಇರಾ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಈ ತಿಂಗಳು ಯುವನಿಧಿ ಯೋಜನೆಯ ಅಮೌಂಟ್ ಬರುತ್ತಾ ಅಥವಾ 3 ತಿಂಗಳಿಗೆ ಒಂದ್ಸಲಿ ಬರುತ್ತಾ ಅಂತ ಕೇಳ್ತಾ ಇರಾ. ಮತ್ತೆ ನೀವು ಬೇರೆ ಡೌಟ್ಸ್ ಗಳೇನೇನು ಕೇಳಿದಿರಾ ಅದ್ರ ಬಗ್ಗೆನೂ ಕೂಡ ಆನ್ಸರ್ ನ ಮಾಡ್ತೀನಿ. ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಜಸ್ಟ್ 3 to 4 ಮಿನಿಟ್ಸ್ ಇರುತ್ತೆ ಅಷ್ಟೇ ವಿಡಿಯೋ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಣಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾಕಂದ್ರೆ ಇನ್ನೂ ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕಾ ಈ ತಿಂಗಳು ಕೊಡಬಾರ್ದು ಅನ್ನೋದು. ಇಲ್ಲಿ ನೋಡಿ, ಸೆಲ್ಫ್ ಡಿಕ್ಲರೇಷನ್ ನೀವು ಕೊಡೋ ಹಾಗಿಲ್ಲ, ಏನು ಕೂಡ ತಲೆ ಕೆಡ್ಸ್ಕೊಬಿಡಿ. ನೀವು ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಕೊಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಮೇ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ, ನವೆಂಬರ್ ಮತ್ತೆ ಫೆಬ್ರವರಿ ತಿಂಗಳಲ್ಲಿ, ಈ 4 ತಿಂಗಳಲ್ಲಿ ಮಾತ್ರ ನೀವು ಸೆಲ್ಫ್ ಡಿಕ್ಲರೇಷನ್ ನ ಕೊಡಿ. ಸರಿನಾ? ಅದರಿಂದ ನೀವು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಈ ತಿಂಗಳು ನನಗೆ ಯುವನಿಧಿ ಯೋಜನೆಯ ಹಣ ಬರುತ್ತಾ? ಇಲ್ಲಿ 3 ತಿಂಗಳಿಗೊಂದ್ಸಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳಿದ್ರಲ್ವಾ, ಇವಾಗ 3 ತಿಂಗಳಿಗೊಂದ್ಸಲಿ ನನಗೆ ಯುವನಿಧಿ ಯೋಜನೆಯಡಿ ಹಣ ಬರುತ್ತಾ ಅಂತ ಕೇಳ್ತಾ ಇರ. ಸರಿನಾ? ಇದ್ರ ಬಗ್ಗೆ ನಿಮ್ಗೆ ಡೌಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವರು ಬೇರೆ ಡೌಟ್ಸ್ ಗಳನ್ನ ಕೂಡ ಕೇಳಿದರೆ, ಏನಂತ ಕೇಳಿದರೆ ಅಂದ್ರೆ ಇಲ್ಲಿ ನಾನು ಯುವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದೀನಿ, ಹಣನೇ ಬರ್ತಾ ಇಲ್ಲ ಅಂದ್ರೆ ನೀವು ಯುವನಿಧಿ ಯೋಜನೆ ಏನ್ ಹೆಲ್ಪ್ ಲೈನ್ ನಂಬರ್ ಇದೆ ಆ ಒಂದು ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೇಕಾಗುತ್ತೆ. ಅಲ್ಲಿ ಕಾಲ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೇಳಿದ್ರೆ ಅವ್ರು ನಿಮ್ಮ ಒಂದು ಪ್ರಾಬ್ಲಮ್ ಏನಿರುತ್ತಲ್ಲ ಅದನ್ನ ನೋಡಿ ಸರಿ ಮಾಡ್ಕೊಡ್ತಾರೆ. ನಿಮ್ಗೆ ಎಲ್ಲರಿಗೂ ಕೂಡ ಡೌಟ್ ಇದೆಯಲ್ಲ, 3 ತಿಂಗಳಿಗೊಂದ್ಸಲಿ ಹಣ ಬರುತ್ತಾ, ಈ ತಿಂಗಳು ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಡೌಟ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನೋಡಿ, ನಿಮ್ಗೆ 3 ತಿಂಗಳಿಗೊಂದ್ಸಲಿ ಏನೋ ಅಮೌಂಟ್ ಬರಕ್ ಹೋಗಲ್ಲ, ಪ್ರತಿ ತಿಂಗಳು ಕೂಡ ಬರುತ್ತೆ. ಅದ್ರಲ್ಲಿ ಯಾವುದೇ ತರದ ಡೌಟ್ ಇಲ್ಲ. ಈ ತಿಂಗಳು ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇರಾ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನಿಮ್ಮ ಸ್ಟೇಟಸ್ ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮಾರ್ಚ್ 2025 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಆಗ್ಲಿ ಇಷ್ಟೊಂದು ಜನರದು DBT ಪುಷ್ಡ್ ಅಂತ ಬರುತ್ತೆ. ಸ್ಟೇಟಸ್ ನ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ಪಾಪ್ ಆಗುತ್ತೆ. ಅಂದ್ರೆ DBT ಪುಷ್ಡ್ ಅಂತ ಬಂದಿದೆ ಅಂದ್ರೆ ನಿಮ್ಮ ಒಂದು ಪೇಮೆಂಟ್ ಬಂದ್ಬಿಟ್ಟು ಆಗ್ಲೇ ಪ್ರೊಸೀಡ್ ಆಗಿದೆ. ಜಸ್ಟ್ ಒಂದು 2 to 3 days ವೆಯ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಯುವನಿಧಿ ಯೋಜನೆ ಅಡಿ ಏನ್ ಹಣ ಬರ್ಬೇಕಾಗಿದೆಯಲ್ಲ ಆ ಒಂದು ಹಣ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಅಲ್ಲೂ ಕೂಡ ನೀವು ನೋಡಬಹುದಾಗಿರುತ್ತೆ. ಅಲ್ಲೂ ಕೂಡ ಒಂದು ಪೋಲ್ ಹಾಕಿದಾಗ ಸಾಕಷ್ಟು ಜನ ಹಣ ಬಂದಿದೆ ಅಂತಾನು ಕೂಡ ಹೇಳಿದರೆ. ನೀವು ಟೆಲಿಗ್ರಾಮ್ಗೆ ಏನಾದ್ರು ಚಾನಲ್ಗೆ ಜಾಯ್ನ್ ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಡೈರೆಕ್ಟ್ ಲಿಂಕ್ ಇರುತ್ತೆ. ಇಲ್ಲಾಂದ್ರೆ ಗೂಗಲ್ ಅಲ್ಲೂ ಕೂಡ ಸರ್ಚ್ ಮಾಡ್ಬಿಟ್ಟು ಜಾಯ್ನ್ ಆಗ್ಬೋದು. 6,000ಕ್ಕೂ ಹೆಚ್ಚು ಜನ ಜಾಯ್ನ್ ಆಗಿರ್ತಾರೆ. ಅಲ್ಲಿ ನೀವು ಒಂದು ಅಪ್ಡೇಟ್ಸ್ ಗಳನ್ನ ಡೈರೆಕ್ಟ್ ಆಗಿ ಪಡ್ಕೋಬಹುದಾಗಿರುತ್ತೆ. ಸರಿನಾ? ಒಟ್ಟಿನಲ್ಲಿ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಮಾರ್ಚ್ ತಿಂಗಳದ ಅಮೌಂಟ್ ಆಗ್ಲೇ ಒಂದು ಸ್ಯಾಂಕ್ಷನ್ ನ ಮಾಡಿದ್ರೆ, ಇವಾಗ ಆಗ್ಲೇ 20 to 30% ಜನ ಸ್ಟೂಡೆಂಟ್ಸ್ ರಿಸೀವ್ ಮಾಡ್ಕೊಂಡಿದ್ರೆ, ನಿಮ್ಗೆ ಯಾರಿಗೆ ಬಂದಿಲ್ಲ ಹಣ ನಿಮ್ಗೂ ಕೂಡ ಶಾರ್ಟ್ಲಿ ವಿತಿನ್ 1 week ಅಲ್ಲಿ ಬರುತ್ತೆ. ವೆಯ್ಟ್ ಮಾಡಿ. 3 ತಿಂಗಳಿಗೊಂದ್ಸಲಿ ಹಣ ಬರಲ್ಲ. ಇಲ್ಲಿ ನಿಮ್ಗೆ 3 ತಿಂಗಳಿಗೊಂದ್ಸಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಪ್ರತಿ ತಿಂಗಳು ಕೂಡ ಯುವನಿಧಿ ಯೋಜನೆ ಅಮೌಂಟ್ ಯಾವ ರೀತಿ ಬರ್ತಿದೋ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.